ಜೈ ಶ್ರೀ ಸಿದ್ಧಾರೂಢ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಗುಡ್ ಹ್ಯೂಮನ್ ಬೀಯಿಂಗ್ ಚಾನಲ್ಗೆ ಆದರದ ಸ್ವಾಗತವನ್ನು ಕೋರ್ತೇನೆ. ಹೊಸಬರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಇಂದಿನ ಕಥೆಯ ಶೀರ್ಷಿಕೆ ಶ್ರೀ ಸಿದ್ಧಾರೂಢ ಸ್ವಾಮಿಯ ನಂಬಿಕೆಯ ಕಾಸಿನ ಬಟ್ಟೆಯ ಕಥೆ. ಹುಬ್ಬಳ್ಳಿಯ ಒಂದು ಹಳ್ಳಿ ಒಳಗ ಒಂದು ಬಡತನದ ಮನೆಯೊಳಗ ಗಂಗಮ್ಮ ಮತ್ತು ಆಕೆಯ ಗಂಡ ರಾಮ ಇದ್ದರು. ಗಂಗಮ್ಮ ಪ್ರತಿನಿತ್ಯವೂ ದೇವಸ್ಥಾನಕ್ಕೆ ಹೋಗುತ್ತಿದ್ದಳು. ಅಲ್ಲಿ ಆಕೆ ಶ್ರೀ ಸಿದ್ಧಾರೂಢ ಸ್ವಾಮಿಯ ಪಾದಪೂಜೆಯನ್ನು ಮಾಡ್ತಾ ಇದ್ದಳು. ಆದರೆ ಆಕೆಯ ಗಂಡ ರಾಮ ಮದ್ಯಪಾನ ಮಾಡಿ ಕೆಟ್ಟ ಮಾತುಗಳನ್ನಾಡುತ್ತಿದ್ದ. ರಾಮ ಹೆಂಡತಿಯಾದ ಗಂಗಮ್ಮಳಿಗೆ ಹೀಗೆ ಹೇಳುತ್ತಿದ್ದ: ನಿನ್ನ ಸ್ವಾಮಿ ನಿನ್ನ ಪಾಲಿಗೆ ಅನ್ನ ತರ್ತಾರ, ಬಡವನ ಹೊಟ್ಟೆಯ ಮೇಲೆ ಹೊಡೆಯುವುದು ದೇವರ ಕೆಲಸವಂತೆ ಎಂದನು ರಾಮ. ಆದರೆ ಗಂಗಮ್ಮಳು ಶಾಂತವಾಗಿ ಉತ್ತರಿಸುತ್ತಾ ಹೀಗೆ ಹೇಳುತ್ತಾಳೆ: ಶ್ರೀ ಸಿದ್ಧಾರೂಢ ಸ್ವಾಮಿಯವರು ಅಸಾಮಾನ್ಯ ಪುರುಷರು, ನಂಬಿಕೆ ಇದ್ದರೆ ಪಾಪವೂ ಪವಿತ್ರವಾಗುತ್ತದೆ ಎಂದಳು ಗಂಗಮ್ಮ. ಒಂದು ದಿನ ಗಂಗಮ್ಮನ ಗಂಡ ರಾಮ ಅತಿಯಾಗಿ ಮದ್ಯಪಾನ ಮಾಡಿ ದಾರಿ ತಪ್ಪಿ ಬಿದ್ದಿದ್ದಾಗ ವ್ಯಕ್ತಿಯೊಬ್ಬ ಇವನನ್ನು ನೋಡಿ ಬರುತ್ತಾನೆ. ಸುದೀರ್ಘ ಹೊಳೆಯುವ ಬಟ್ಟೆ, ಕಾಂತಿಯುತವಾದ ಮುಖ, ಕಣ್ಣಲ್ಲಿ ದಯೆ ಇರುವುದು ಕಾಣಬರುತ್ತದೆ. ಆವಾಗ ಆ ಸ್ವಾಮಿಯು ಹೀಗೆ ಹೇಳುತ್ತಾನೆ: ಬಾರೋ, ನೀನು ನನ್ನ ಆಶ್ರಮಕ್ಕೆ ಬಾ, ನಾನು ನಿನಗೆ ಧರ್ಮದ ಹಾದಿಯನ್ನು ತೋರಿಸುತ್ತೇನೆ ಎಂದು ರಾಮನಿಗೆ ಹೇಳುತ್ತಾನೆ. ಆವಾಗ ರಾಮ ನಗುತ್ತಾ ಕೇಳಿದ: ನೀನು ಯಾರು ಸ್ವಾಮಿ ಎಂದು. ಆವಾಗ ಸ್ವಾಮಿ ಉತ್ತರಿಸುತ್ತಾರೆ: ನಾನು ಸಿದ್ಧಾರೂಢ, ನನ್ನ ಶರಣಾದವನ ಸಂಕಟದ ಭಾರ ನನ್ನದು ಎಂದು. ಬದಲಾವಣೆಯ ಪ್ರಾರಂಭವಾಯಿತು. ಆ ದಿನ ರಾತ್ರಿ ರಾಮ ತಕ್ಷಣ ಕಣ್ಣೀರು ಹಾಕುತ್ತಾ ಏಳುತ್ತಾನೆ. ಕನಸಿನಲ್ಲಿ ಸ್ವಾಮಿ ಸಿದ್ಧಾರೂಢ ಅವರು ಹಾಗೂ ತಾನು ಮಾತನಾಡಿದ ದೃಶ್ಯಗಳು ಕಾಣಿಸುತ್ತವೆ. ಪಾಪಗಳಿಂದ ಮುಕ್ತನಾಗಬೇಕೆಂಬ ಆಸೆ ಅವನನ್ನು ಬೇರೆ ರೀತಿಯಲ್ಲಿ ನಡೆಯುವಂತೆ ಮಾಡುತ್ತದೆ. ಅದೇ ದಿನ ಬೆಳಿಗ್ಗೆ ರಾಮ ತನ್ನ ಹೆಂಡತಿಯಾದ ಗಂಗಮ್ಮಳ ಕೈ ಹಿಡಿದು ಶ್ರೀ ಸಿದ್ಧಾರೂಢರ ಆಶ್ರಮಕ್ಕೆ ಹೋಗುತ್ತಾನೆ. ರಾಮ ಶ್ರೀ ಸಿದ್ಧಾರೂಢ ಸ್ವಾಮೀಜಿಯವರನ್ನು ನೋಡಿದ್ದು ಇದೇ ಮೊದಲು. ಶ್ರೀ ಸಿದ್ಧಾರೂಢ ಸ್ವಾಮಿಯವರು ರಾಮನನ್ನು ನೋಡುತ್ತಲೇ ಹೀಗೆ ಹೇಳುತ್ತಾರೆ: ರಾಮ, ಮದ್ಯವನ್ನು ಬಿಟ್ಟು ಜೀವನವನ್ನು ಬೆಳಕು ಮಾಡಿಕೊ, ಇಲ್ಲಿಂದ ನೀನು ಅನ್ನದಾತನಾಗಬೇಕು ಎನ್ನುತ್ತಾರೆ. ಹೃದಯ ಪರಿವರ್ತನೆ. ರಾಮ ಆವತ್ತಿನಿಂದ ತನ್ನ ಹಿಂದಿನ ಬದುಕನ್ನು ಬಿಟ್ಟು ಆಶ್ರಮದ ಸೇವಕನಾಗಿ ಮಾರು ಹೋಗುತ್ತಾನೆ. ಅವನು ದಿನವೂ ಅನ್ನದಾನ, ಭಕ್ತರ ಸೇವೆ ಮಾಡುತ್ತಾ ತನ್ನ ಮನಸ್ಸನ್ನು ಶಾಂತತೆಯ ಕಡೆಗೆ ಬದಲಾಯಿಸುತ್ತಾನೆ. ಅವನ ಈ ಹೃದಯ ಬದಲಾವಣೆ ಇಡೀ ಹುಬ್ಬಳ್ಳಿಗೆ ಮಾದರಿಯಾಗಿತ್ತು. ಕಥೆಯ ಸಮಾಪ್ತಿ. ಒಂದು ದಿನ ಸ್ವಾಮಿಗಳು ಶ್ರೀ ಸಿದ್ಧಾರೂಢರು ರಾಮನನ್ನು ನೋಡಿ ನಗುತ್ತಾ ಹೀಗೆ ಹೇಳಿದರು: ನಿನ್ನ ಹೆಂಡತಿಯ ನಂಬಿಕೆಯ ಬಟ್ಟೆ ನಿನ್ನ ಮಾನವನ್ನು ಮುಚ್ಚಿತು. ರಾಮ, ಪಾಪ ನಿಂತಿತು, ಜೀವನ ಮುಗ್ಧವಾಯಿತು. ರಾಮ ಕೈ ಜೋಡಿಸಿ ನಿದ್ದೆ ಮಾಡುವಂತೆ ಒಬ್ಬ ಶಿಷ್ಯನಾಗಿ ತನ್ನ ಬದುಕನ್ನು ಸಾರ್ಥಕಗೊಳಿಸಿಕೊಂಡನು. ಈ ಕಥೆಯಿಂದ ಕಲಿಯುವ ಪಾಠ: ಭಕ್ತಿಯ ಶಕ್ತಿ. ನಂಬಿಕೆ ಇದ್ದರೆ ಬದುಕು ಬದಲಾಯಿಸಬಹುದು. ಪವಾಡಕ್ಕೆ ಅವಕಾಶ. ದೇವರನ್ನು ನಂಬಿದಾಗ ಪಾಪಕ್ಕೂ ಪವಿತ್ರತೆಯ ಪ್ರವೇಶ ಸಿಗುತ್ತದೆ. ಹೆಣ್ಣು ಮಕ್ಕಳ ಶ್ರದ್ಧೆ. ಗಂಗಮ್ಮನ ನಿಷ್ಠೆಯೇ ರಾಮನ ಜೀವನವನ್ನು ಪರಿವರ್ತನೆ ಮಾಡಿತು. ಸಿದ್ಧಾರೂಢ ಸ್ವಾಮಿಯ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ
ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಪ್ರೀತಿ ಪಾತ್ರರಿಗೂ ಹಂಚಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋನು ಮುಂದಿನ ಅಜ್ಜಾರ ಪವಾಡದ ಘಟನೆಯೊಂದಿಗೆ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀ ಸಿದ್ಧಾರೂಢ.